ನಮಸ್ತೆ ಸ್ನೇಹಿತರೆ. ರೈತ ನಮ್ಮ ದೇಶದ ಬೆನ್ನೆಲುಬು. ದೇಶಕ್ಕೆ ಅನ್ನ ನೀಡುವ ಕಾಯಕ ಆತನ ಕುಲಕಸುಬು. ಆದರೆ ದೇಶಕ್ಕೆ ಅನ್ನ ನೀಡುವ ಕಾಯಕದ ಹಿಂದಿನ ರೈತನ ಬದುಕಿನ ಬವಣೆ ಮಾತ್ರ ತುಂಬಾ ಶೋಚನೀಯವಾಗಿದೆ. ಏಕೆಂದರೆ ಬಿತ್ತನೆಯಿಂದ ಹಿಡಿದು ಬೆಳೆ ಕೈಗೆ ಬರುವವರೆಗೆ ಪ್ರತಿ ಹಂತದಲ್ಲೂ ಹಣಕ್ಕಾಗಿ ಪರಿತಪಿಸುವ ರೈತ ಕಂಡವರಲ್ಲಿ ಸಾಲ ಪಡೆದ ಸಾಲ ತೀರಿಸಲು ಸಾಧ್ಯವಾಗದೆ ರೈತ ಪಡುವ ಬವಣೆ ಒಂದಲ್ಲ ಎರಡಲ್ಲ. ಇಂತಹ ರೈತನ ಬವಣೆಯನ್ನ ತೊಲಗಿಸುವ ನಿಟ್ಟಿನಲ್ಲಿ ಸರ್ಕಾರ ನೀಡುತ್ತಿರುವ ವರದಾನವೇ ಕಿಸಾನ್ ಕ್ರೆಡಿಟ್ ಕಾರ್ಡ್. ಅಂದಹಾಗೆ ಸ್ನೇಹಿತರೆ, ಪ್ರಸಕ್ತ ವರ್ಷದಲ್ಲಿ ಈ ಯೋಜನೆಯಡಿ ಸಾಲ ಪಡೆಯುವುದು ಹೇಗೆ, ಈ ಸಾಲದಿಂದ ಸಿಗುವ ಲಾಭಗಳೇನು ಎಂಬುದರ ಬಗ್ಗೆ ಮಾಹಿತಿಗಾಗಿ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಸ್ನೇಹಿತರೆ, ಇದು ಬರೀ ಕಾರ್ಡ್ ಮಾತ್ರವಲ್ಲ, ಇದು ರೈತನ ಪಾಲಿನ ಮಿತ್ರ. ಇನ್ನು ಸರಳವಾಗಿ ಹೇಳಬೇಕೆಂದ್ರೆ ಇದು ರೈತರಿಗೆಂದೇ ರೂಪಿಸಲಾದ ವಿಶೇಷ ಕ್ರೆಡಿಟ್ ಕಾರ್ಡ್. ಬೀಜ, ಗೊಬ್ಬರ, ಕೀಟನಾಶಕ ಖರೀದಿ ಅಥವಾ ಟ್ರಾಕ್ಟರ್ ರಿಪೇರಿಯಂತಹ ಕೃಷಿ ವೆಚ್ಚಗಳಿಗೆ ತಕ್ಷಣಕ್ಕೆ ಹಣ ಬೇಕಾದಾಗ ಈ ಕಾರ್ಡ್ನ ಮುಖಾಂತರ ನಿರ್ದಿಷ್ಟ ಮಿತಿಯೊಳಗೆ ಸಾಲ ಪಡೆದ ಸಾಲವನ್ನ ಬೆಳೆ ಬಂದ ನಂತರ ಮರುಪಾವತಿಸಬಹುದು. ಹಾಗಿದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ಸಾಲ ಏಕೆ ಪಡೆಯಬೇಕು ಅಂತ ನೀವು ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಅತಿ ಕಡಿಮೆ ಬಡ್ಡಿ ದರ. ಹೊರಗಡೆ ಸಿಗುವ ವೈಯಕ್ತಿಕ ಸಾಲಗಳ ಬಡ್ಡಿ ದರಕ್ಕಿಂತ ಇದು ಬಹಳ ಕಡಿಮೆ. ಭದ್ರತೆ ಇಲ್ಲದೆ ಸಾಲ. ಸಾಮಾನ್ಯವಾಗಿ ರು 1.60 ಲಕ್ಷದವರೆಗಿನ ಸಾಲಕ್ಕೆ ನೀವು ಯಾವುದೇ ಆಸ್ತಿಯನ್ನ ಅಡಮಾನ ಇಡುವ ಅಗತ್ಯವಿಲ್ಲ. ಆದರೆ ಕೆಲ ಷರತ್ತುಗಳು ಅನ್ವಯಿಸಬಹುದು. ಎಟಿಎಂ ಸೌಲಭ್ಯ. ನಿಮಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನ ಎಟಿಎಂ ಕಾರ್ಡ್ ರೂಪದಲ್ಲಿ ನೀಡಲಾಗುತ್ತದೆ. ಇದನ್ನು ಬಳಸಿ ನೀವು ಯಾವುದೇ ಎಟಿಎಂ ನಲ್ಲಿ ಅಗತ್ಯವಿರುವಷ್ಟು ಹಣವನ್ನ ಡ್ರಾ ಮಾಡಿಕೊಳ್ಳಬಹುದು. ವಿಮಾ ರಕ್ಷಣೆ. ಈ ಕಾರ್ಡ್ ಹೊಂದಿರುವ ರೈತರಿಗೆ ಬೆಳೆ ವಿಮೆ ಮತ್ತು ವೈಯಕ್ತಿಕ ಅಪಘಾತ ವಿಮಾ ಸೌಲಭ್ಯಗಳು ಕೂಡ ಅನ್ವಯವಾಗುತ್ತದೆ. ಬಳಕೆ ಸ್ವಾತಂತ್ರ್ಯ. ಕೇವಲ ಬೆಳೆ ಬೆಳೆಯಲು ಮಾತ್ರವಲ್ಲದೆ ಪಶು ಸಂಗೋಪನೆ, ಹೈನುಗಾರಿಕೆ ಮತ್ತು ಮೀನುಗಾರಿಕೆಗೂ ಕೂಡ ಈ ಕಾರ್ಡ್ನ ಸೌಲಭ್ಯವನ್ನ ಬಳಸಬಹುದು. ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಮುಖಾಂತರ ಪಡೆಯುವ ಸಾಲಕ್ಕೆ ತಗಲುವ ಬಡ್ಡಿ ವಿವರ. ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಮುಖಾಂತರ ಪಡೆಯುವ ಸಾಲಕ್ಕೆ ತಗಲುವ ಮೂಲ ಬಡ್ಡಿ ದರ 9% ಇರುತ್ತದೆ. ಆದರೆ ಕೇಂದ್ರ ಸರ್ಕಾರವು 2% ಬಡ್ಡಿ ಸಬ್ಸಿಡಿ ನೀಡುವುದರಿಂದ ಬಡ್ಡಿ ದರ 7% ಇಳಿಯುತ್ತದೆ. ಪಡೆದ ಸಾಲವನ್ನ 1 ವರ್ಷದೊಳಗೆ ಅಥವಾ ನಿಗದಿತ ಅವಧಿಯೊಳಗೆ ಸರಿಯಾಗಿ ಮರುಪಾವತಿ ಮಾಡಿದರೆ ಹೆಚ್ಚುವರಿಯಾಗಿ 3% ಬಡ್ಡಿ ದರ ರಿಯಾಯಿತಿ ಸಿಗುವುದರಿಂದ ಅಂತಿಮವಾಗಿ ಅಂದರೆ ಪ್ರಾಮಾಣಿಕವಾಗಿ ಸಾಲ ತೀರಿಸುವ ರೈತರಿಗೆ ಕೇವಲ 4% ಬಡ್ಡಿ ದರದಲ್ಲಿ ಸಾಲ ಸಿಕ್ಕಂತಾಗುತ್ತದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಡಿಯಲ್ಲಿ ಸಿಗುವ ಸಾಲದ ಮೊತ್ತದ ವಿವರ. ಬೆಳೆಯುವ ಬೆಳೆ ಮತ್ತು ಮರುಪಾವತಿ ಸಾಮರ್ಥ್ಯವನ್ನು ಆಧರಿಸಿ ಸಾಲದ ಮಿತಿಯನ್ನ ಬ್ಯಾಂಕ್ ನಿಗದಿಪಡಿಸುತ್ತದೆ. ಕೆಲವು ಸಂದರ್ಭಗಳಲ್ಲಿ ಮತ್ತು ಹೆಚ್ಚಿನ ಭದ್ರತೆಯೊಂದಿಗೆ ಸಾಲದ ಮೊತ್ತ 5 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು ಇರಬಹುದು. ಆದರೆ 3 ಲಕ್ಷದ ಮೇಲಿನ ಮೊತ್ತಕ್ಕೆ ಸಾಮಾನ್ಯ ಬಡ್ಡಿ ದರ ಅನ್ವಯವಾಗಬಹುದು. ಅರ್ಜಿ ಸಲ್ಲಿಸಲು ಇರಬೇಕಾದ ಅರ್ಹತೆಗಳು. ಸ್ವಂತ ಜಮೀನು ಹೊಂದಿರುವ ರೈತರು, ಬೇರೆಯವರ ಜಮೀನನ್ನ ಗುತ್ತಿಗೆ ಅಥವಾ ಬಾಡಿಗೆ ಪಡೆದು ಕೃಷಿ ಮಾಡುವವರು, ಸ್ವಯಂ ಸಹಾಯ ಗುಂಪುಗಳು ಅಥವಾ ರೈತರ ಜಂಟಿ ಹೊಣೆಗಾರಿಕೆ ಗುಂಪುಗಳು. ವಯಸ್ಸು 18 ರಿಂದ 75 ವರ್ಷದ ಒಳಗಿನವರು. ಹಿರಿಯರಿಗೆ ನಿಯಮಗಳು ಅನ್ವಯವಾಗುತ್ತದೆ. ಅರ್ಜಿ ಸಲ್ಲಿಸಲು ಬೇಕಾಗುವ ಅಗತ್ಯ ದಾಖಲಾತಿಗಳು: ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್, ಜಮೀನಿನ ದಾಖಲೆಗಳು, ವಿಳಾಸ ಪುರಾವೆ, ವೋಟರ್ ಐಡಿ ಅಥವಾ ಪಡಿತರ ಕಾರ್ಡ್, ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋಗಳು, ಬ್ಯಾಂಕ್ ಪಾಸ್ಬುಕ್ ಪ್ರತಿ. ಅರ್ಜಿ ಸಲ್ಲಿಸುವ ವಿಧಾನ: ನಿಮ್ಮ ಹತ್ತಿರದ ರಾಷ್ಟ್ರೀಕೃತ ಬ್ಯಾಂಕ್ ಅಥವಾ ನಿಮ್ಮ ಖಾತೆ ಇರುವ ಸಹಕಾರಿ ಬ್ಯಾಂಕಿಗೆ ಭೇಟಿ ನೀಡಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅರ್ಜಿ ಫಾರಂ ಕೇಳಿ ಪಡೆದು ಭರ್ತಿ ಮಾಡಿ ದಾಖಲಾತಿಗಳೊಂದಿಗೆ ಸಲ್ಲಿಸಿ. ನೀವು ಈಗಾಗಲೇ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಯಾಗಿದ್ದರೆ ನಿಮಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಪಡೆಯುವುದು ಇನ್ನೂ ಸುಲಭ. ಪಿಎಂ ಕಿಸಾನ್ ಪೋರ್ಟಲ್ ಮುಖಾಂತರ ಅಥವಾ ನಿಮ್ಮ ಬ್ಯಾಂಕಿನ ಅಧಿಕೃತ ವೆಬ್ಸೈಟ್ನಲ್ಲಿ ಆನ್ಲೈನ್ ಮೂಲಕವೂ ಅರ್ಜಿ ಸಲ್ಲಿಸಬಹುದು. ವಿಶೇಷ ಸೂಚನೆ: ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿಯು ಪ್ರಸ್ತುತ ಸರ್ಕಾರದ ನಿಯಮಗಳನ್ನು ಆಧರಿಸಿದೆ. 2026ರ ವೇಳೆಗೆ ಅಥವಾ ಯಾವುದೇ ಸಮಯದಲ್ಲಿ ಸರ್ಕಾರಿ ಆದೇಶಗಳ ಪ್ರಕಾರ ನಿಯಮಗಳು ಬದಲಾಗಬಹುದು. ಸಾಲದ ಮೊತ್ತ ಮತ್ತು ಬಡ್ಡಿ ದರದ ಅಂತಿಮ ನಿರ್ಧಾರವು ಸಂಬಂಧಪಟ್ಟ ಬ್ಯಾಂಕಿನ ವಿವೇಚನೆಗೆ ಬಿಟ್ಟಿದ್ದು. ರೈತ ಬಾಂಧವರೇ, ಕೃಷಿ ಕೆಲಸಕ್ಕಾಗಿ ಕಂಡಲ್ಲಿ ಸಾಲ ಪಡೆದು ಸಾಲದ ಸುಳಿಗೆ ಸಿಲುಕಬೇಡಿ. ಸರ್ಕಾರದ ಈ ಸೌಲಭ್ಯ ನಿಮ್ಮ ಹಕ್ಕು. ಕಡಿಮೆ ಬಡ್ಡಿಯಲ್ಲಿ ಸಾಲ ಪಡೆದು ಕೃಷಿಯನ್ನ ಲಾಭದಾಯಕವಾಗಿಸಿ ಸಮಯಕ್ಕೆ ಸರಿಯಾಗಿ ಮರುಪಾವತಿಸಿ ಹೆಚ್ಚಿನ ಲಾಭ ಪಡೆಯಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಅನ್ನ ಕೊಡಿ. ಇದೇ ತರಹ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.